ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿವಸ ಬಹಳ ತೊಂದರೆನ ಅನುಭವಿಸಿದ್ರಿ. ಇನ್ನು ಮೇಲೆ ನಿಮಗೆ ಉತ್ತಮವಾದ ಸಮಯ ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದರೆ ಗುರುಬಲ ಬಂದಿದೆ, ಗುರುವಿನ ದೃಷ್ಟಿ ನೇರವಾಗಿ ಲಗ್ನ ಮೇಲೆ ಬೀಳ್ತಿದೆ. ಗುರು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತೀವಿ. ಗುರು ಕೂಡ ನಿಮಗೆ 5 ಮತ್ತು 2ನೇ ಮನೆ ಅಧಿಪತಿ ಆಗಿರೋದ್ರಿಂದ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂತ ಹುಡುಕಾಟದಲ್ಲಿದ್ರಿ, ಅಥವಾ ಯಾರೆಲ್ಲ ಮನೆಯಲ್ಲಿ ಏನೋ ಒಂದು ಶುಭ ಕಾರ್ಯಗಳಾಗ್ತಿಲ್ವಲ್ಲ ಅಂತ ಏನು ಅನ್ಕೊತಿದ್ರಿ, ಇನ್ನು ಮೇಲೆ ಮದುವೆ ಸೆಟ್ ಆಗುವಂಥದ್ದು ಅಥವಾ ಶುಭ ಕಾರ್ಯಗಳು ಮನೆಯಲ್ಲಿ ಆಗುವಂಥದ್ದು, ಗೃಹ ಪ್ರವೇಶನೋ ನಾಮಕರಣನೋ ಅಥವಾ ಮನೆ ಒಳಗಡೆ ಹೋಮ ಹವನಗಳನ್ನ ಮಾಡಿಸೋಂಥದ್ದಾಗಿರ್ಬೋದು, ಎಲ್ಲನೂ ಕೂಡ ಸ್ವಲ್ಪ ಸುಲಭ ರೀತಿಯಲ್ಲಿ ನಿಮಗೆ ನಡೀತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಗುರುವಿನ ದೃಷ್ಟಿ 3ನೇ ಮನೇಲಿ ಬಿದ್ದಿರೋದ್ರಿಂದ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಸ್ವಲ್ಪ ನೇಮ್ ಫೇಮ್ ಜಾಸ್ತಿ ಮಾಡ್ತೀರಾ. ನಿಮ್ಮನ್ನು ಜನ ಗುರುತಿಸ್ತಾರೆ, ನಿಮ್ಮ ಮಾತಿಗೆ ಬೆಲೆ ಬರೋಕ್ಕೆ ಶುರುವಾಗುತ್ತೆ. ನೀವೇನಾದರೂ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ನೀವೇನೇ ಹೇಳಿದ್ರು ಕೂಡ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು ಅದನ್ನು ಅರ್ಥ ಮಾಡ್ಕೊತಾರೆ, ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡ್ಕೊತಾರೆ. ಜೊತೆಗೆ ನೋಡಿ, 4ರಲ್ಲಿ ರಾಹು ಇರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನೀವೇನಾದರೂ ಭೂಮಿ ತೊಗೊತಾ ಇದ್ದೀರಾ, ಮಾರ್ತಿದ್ದೀರಾ, ಇದೇನಾದರೂ ಇತ್ತು ಅಂದರೆ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಿಮ್ಮ ರಾಶಾಧಿಪತಿನೂ ಕೂಡ 8ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಏನು ಬೇಕಾದ್ರೂ ಆಗಿರ್ಬೋದು, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ಅನಿರೀಕ್ಷಿತವಾಗಿ ನಡೆಯುವಂಥದ್ದು. ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕಂದರೆ ನೀವು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. 2 ವೀಲರು 4 ವೀಲರು ಓಡಿಸ್ತಿದ್ದೀರಾ ಅಂತಂದರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ಎಷ್ಟು ನಿಧಾನ ಗತಿನಲ್ಲಿ ಇರ್ತೀರೋ ಅಷ್ಟು ನೀವು ಸಕ್ಸಸ್ನ ನೋಡ್ಬೋದು. ಆದರೆ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರು ಸ್ಲೋ ಇರೋದಿಲ್ಲ, ಸ್ವಲ್ಪ ಫಾಸ್ಟ್ ಜಾಸ್ತಿ ಇರ್ತಾರೆ. ಅವ್ರಿಗೆ ಬೇಗ ಕೆಲಸಗಳಾಗಬೇಕು, ಬೇಗ ಮಾತಾಡ್ಬಿಡ್ಬೇಕು, ಎಲ್ಲನೂ ಹಾಗೆ ಅದೇ ರೀತಿಯಲ್ಲಿ ಇರ್ತೀರಾ. ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆಯದು ನಿಮ್ಗೆ ಈ ಸತಿ. ಇನ್ನು ನಿಮಗೆ ಶನಿ ಅಂತ ಬಂದಾಗ 5ನೇ ಮೇಲೆ ಕೂತ್ಕೊಂಡಿದ್ದಾರೆ. ಮಕ್ಕಳು ಏನು ಸ್ವಲ್ಪ ಸ್ಲೋ ಏನಿತ್ತು, ಇನ್ನು ಮೇಲೆ ಸ್ವಲ್ಪ, ಯಾಕಂದರೆ ಗುರು ದೃಷ್ಟಿ ಬೀಳ್ತಾ ಇದೆ ಅಲ್ವಾ, ಸೊ ಇನ್ಮೇಲೆ ಮಕ್ಕಳ ಆರೋಗ್ಯದಲ್ಲೂ ಕೂಡ ಏನು ಏಳಿಗೆ ನೋಡ್ಬೋದು. ಅಥವಾ ಅವ್ರ ಏನೋ ಪ್ರೋಸೆಸ್, ಕಾಲೇಜ್ಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ಅವ್ರ ಜೀವನದಲ್ಲೂ ಕೂಡ ಸ್ವಲ್ಪ ಏಳಿಗೆ ಅನ್ನೋದನ್ನು ನೀವು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಪ್ರೇಮಿಗಳು ಯಾರಿದ್ರಿ, ಇಷ್ಟು ದಿವಸ ಏನು ಜಗಳಗಳಾಗ್ತಿತ್ತು, ಮನಸ್ತಾಪಗಳೇನಾಗ್ತಿತ್ತು, ಇನ್ನು ಮೇಲೆ ಸ್ವಲ್ಪ ಅದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿನೂ ಕೂಡ ಶುರುವಾಗ್ತಾ ಹೋಗುತ್ತೆ. ಇನ್ನು ನಿಮಗೆ 7ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ 11ನೇ ಮನೆಗೆ ಬಂದಿರೋದು ನಿಜ, ಅದರಿಂದ ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಬಟ್ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಸ್ಪೌಸ್ ಯಾರಿರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಮೇಜರ್ ಪ್ರಾಬ್ಲಮ್ ಅಂತ ಏನೂ ಆಗಲ್ಲ, ಆದರೆ ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆಗಳು ಬರಲ್ಲ. ಕೆಲಸದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದಿಲ್ಲ. ಕೇತು ನಿಮ್ಮ 10ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ವ್ಯಾಪಾರದಲ್ಲಿ ಏನಾದರೂ ಸಮಸ್ಯೆಗಳನ್ನ ತರಬಹುದು. ಅಂದರೆ ಕೆಲಸ ನಿಧಾನ ಮಾಡೋದಾಗಿರ್ಬೋದು, ಅಥವಾ ಇನ್ನೇನು ಲಾಭಗಳು ಬರ್ತಾ ಇದೆ ಅನ್ನೋ ಟೈಮಲ್ಲಿ ಅದು ಕಾಂಟ್ರಾಕ್ಟ್ ತಪ್ಪೋಗುವಂಥದ್ದಾಗಿರ್ಬೋದು. ಈ ರೀತಿ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಸಾಕು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವು ಸಮಸ್ಯೆಗಳು ಕೂಡ ಆಗ್ತಾ ಇದೆ ಅಲ್ವಾ, ಇದಕ್ಕೂ ಪರಿಹಾರ ಬೇಕಲ್ವಾ. ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 8ನೇ ಮೇಲೆ ಕೂತಿದ್ದಾನೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಮಾಡ್ತಾನೆ ಅಂತ ಹೇಳಿದೆ. ಪರಿಹಾರ ಏನು ಮಾಡ್ಕೋಬೇಕಂದ್ರೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಹೋಗುವಂಥದ್ದು, ತೊಗರಿ ಬೇಳೆನ ಮಂಗಳವಾರ ದಿವಸ ಡೊನೇಟ್ ಮಾಡುವಂಥದ್ದು. ನೀಡ್ಫುಲ್ ಪೀಪಲ್ ಕೊಟ್ಟರೆ ಸಾಕು, ನೀವು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಏನಿಲ್ಲ. ಅವಶ್ಯಕತೆ ಇರುವಂಥವ್ರಿಗೆ, ನಿರ್ಗತಿಕರಿಗೆ ತೊಗೊಂಡೋಗಿ ಕೊಡೋದ್ರಿಂದ ಅವರ ಜೀವನದಲ್ಲಿ ಅದನ್ನು ಮಾಡ್ಕೊಂಡು ತಿಂದಾಗ ನಿಮಗೇನಾಗುತ್ತೆ, ಸ್ವಲ್ಪ ನಿಮಗೆ ಏಳಿಗೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಜೊತೆಗೆ ಗುರು ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಅಥವಾ ಗುರುಗಳಿಗೆ ಏನಾದರೂ ನೀವು ಸೇವೆ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅನುಕೂಲಗಳು ಜಾಸ್ತಿ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ, ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ
ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮಗೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.